ನೀವು ಆ್ಯಕ್ಚುಲಿ ಒಂದು ಈ ಪ್ರಾಧಿಕಾರಕ್ಕೆ ಒಂದು ಮರುಜೀವ ಕೊಟ್ಟಿದ್ದೀರಿ. ಹಾಗೇನಿಲ್ಲ, ಸರ್ವಿಸ್ ಅಷ್ಟೇ ಸರ್. ಅಲ್ಲ, ಸರ್ವಿಸ್ ಆದ್ರೂ ನೋಡಿ ಸರ್, ಇಷ್ಟು ವರ್ಷದಲ್ಲಿ ಈ ಎಕ್ಸಾಂಪಲು ನಾಗಲಕ್ಷ್ಮಿ ಚೌಧರಿ ಅವರು ಬಂದಾದಮೇಲೆ ಮಹಿಳಾ ಆಯೋಗ ಆ ನಂಬರ್ ಫೋನ್ ಮಾಡಿರಿ, ಕೆಲಸ ಆಗುತ್ತೋ ಇಲ್ಲೋ ನಾನು ಕೇಳ್ತಿಲ್ಲ ಸರ್, ಬಟ್ ದೆರ್ ಇಸ್ ಅ ರೀಚಬಿಲಿಟಿ. ನಾವು ಒಂದು ಅರ್ಧ ಗೆದ್ದಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಂದು 50% ಬಂದು ನಿಂತಿದ್ದೀವಿ, ಓಕೆ ನಾನೊಂದು ದೂರನ್ನು ಕೊಡ್ಬೋದು ಅಂತ. ಸೊ ಮೊದಲನೇದಾಗಿ ತಮ್ಮ ಒಂದು ಕಿರು ಪರಿಚಯ ಮಾಡಿಕೊಂಡು ನಂತರ ಪ್ರಾಧಿಕಾರ ಹೇಗೆ ವರ್ಕ್ ಆಗುತ್ತೆ ಮಾತಾಡೋಣ ಸರ್. ಖಂಡಿತವಾಗಿ ಸರ್. ಎಸ್ ಸರ್. ಸರ್, ನನ್ನ ಹೆಸರು ಮೋಹನ್ ಕುಮಾರ್ ದಾನಪ್ಪ. ಪ್ರಸ್ತುತ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ನಾಗರಿಕ ಸಮಾಜದ ಸದಸ್ಯನ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಕಂಪ್ಲಿ ನಗರ ನಿವಾಸಿ. ತಂದೆ AC ದಾನಪ್ಪ ಮತ್ತು ಅಂಡೆ ಹುಲಿಗೆಮ್ಮನವರ ಹಿರಿಯ ಮಗನಾಗಿ ಕಂಪ್ಲಿಯಲ್ಲಿ ಜನಿಸಿರ್ತೇನೆ. ಪ್ರಾಥಮಿಕ ಶಿಕ್ಷಣದಿಂದ ಪದವಿ ತನಕ ಕಂಪ್ಲಿ ಸರ್ಕಾರಿ ಕಾಲೇಜುಗಳಲ್ಲೇ ಮುಗಿದಿರುತ್ತೆ. ನಂತರ LLB ಬಳ್ಳಾರಿ ಲಾ ಕಾಲೇಜಲ್ಲಿ, EBSR ಲಾ ಕಾಲೇಜಲ್ಲಿ ಕಾನೂನು ಪದವಿ ಪಡಿತೀನಿ. ನಂತರ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಪಡಿತೀನಿ. ನಂತರ 2011ರಲ್ಲಿ ವಕೀಲನಾಗಿ ಪ್ರಮಾಣ ವಚನ ಮಾಡಿಕೊಂಡು ಕಾನೂನು ತರಬೇತಿ ಪಡ್ಕೊಂಡು ರಾಜ್ಯದಲ್ಲಿ ಸೇವೆ ಸಲ್ಲಿಸಿರ್ತೀನಿ. ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆ, ಬಳ್ಳಾರಿ ಭಾಗದಲ್ಲಿ ನಾನು ಕಾನೂನು ತರಬೇತಿ ಪಡೆದುಕೊಂಡು ನಂತರ ಹೆಚ್ಚಿನ ಸೇವೆ ಸಲ್ಲಿಸೋದಕ್ಕೆ 2016 ಕೊನೆಯಲ್ಲಿ ಬೆಂಗಳೂರಿನ ಉಚ್ಚ ನ್ಯಾಯಾಲಯಕ್ಕೆ ಅಲ್ಲಿಂದ ಕಂಪ್ನಿಯಿಂದ ಬಿಟ್ಟು ನಾನು ಬೆಂಗಳೂರಿಗೆ ಬಂದು ನೆಲೆಸಬೇಕಾಗತ್ತೆ. ಯಾಕಂದರೆ ಹೆಚ್ಚಿನ ಜ್ಞಾನ ತಗೋಬೇಕು ಅಥವಾ ರಾಜ್ಯದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಇಲ್ಲಿಗೆ ಬರ್ತೀನಿ. 2016ರಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ತರಬೇತಿ ಪಡೆದು ನಂತರದಲ್ಲಿ 2019ರಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನೋಟ್ರಿಯಾಗಿ ಅಪಾಯಿಂಟ್ ಆಗ್ತೀನಿ. ನಂತರ 2021ರಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಸರ್ಕಾರ ವಕೀಲನಾಗಿ ನೇಮಕ ಆಗಿರ್ತೀನಿ. ಅದಾದ ನಂತರ ಸರ್ಕಾರದ ಹಲವಾರು ಕಮಿಟಿಗಳಲ್ಲಿ ಸದಸ್ಯನಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಸೇವೆ ಸಲ್ಲಿಸ್ತಿರ್ತೇನೆ. ಮೂಲತಃ ನಂದು ಪೂರ್ತಿ ಕೃಷಿ ಕುಟುಂಬ ಆಗಿರುತ್ತೆ. ನಮ್ಮ ಕುಟುಂಬದಲ್ಲಿ ಮೊದಲ ಶಿಕ್ಷಣ ಪಡೆದ ಜನರೇಷನ್ ನನ್ನ ಕಾಲದಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ತಾತ ಹಿಂದಿನ ಕಾಲದಿಂದನೂ ಆ ತಂದೆಯವರು ಆ ಭಾಗದಿಂದನೂ ವಿದ್ಯಾಭ್ಯಾಸ ಕಡಿಮೆ ಫ್ಯಾಮಿಲಿ ನಮ್ದೆಲ್ಲ. ಪೂರಾ ಕೃಷಿ ಕುಟುಂಬ, ಕಾರ್ಮಿಕ ಕುಟುಂಬ ನಮ್ಮದು. ಈಗ ನಮ್ಮ ಮನೆಯಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದು ಈ ಮಟ್ಟಕ್ಕೆ ಬಂದಿರೋದ್ರಿಂದ ನಮ್ಮ ಕಾಲದಿಂದನೇ ಸ್ಟಾರ್ಟ್ ಆಗಿದೆ ಸರ್. ಎಸ್ ಸರ್. ಹಾಂ ಸರ್. ಸರ್, ತುಂಬಿದ ಕೂಡ ತುಳ್ಕಲ್ಲ ಅನ್ನಂಗೆ ನೀವು ವಿದ್ಯಾಭ್ಯಾಸ, ವಕೀಲತೆ ಇದೆಲ್ಲ ಹೇಳಿದ್ರಿ, ಬಟ್ ನೀವು ಇನ್ನೊಂದು ವರ್ಷನ್ ಮರ್ತುಬಿಟ್ರಿ. ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನೀವು ಮಾಡಿದಂತಹ ಅಚೀವ್ಮೆಂಟ್ಗಳು ಹಾಗೂ ವಿಶ್ವ ದಾಖಲೆಗಳು, ಇದನ್ನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ದಿಸ್ ಇಸ್ ವಾಟ್ ಇನ್ಸ್ಪೈರ್ಸ್ ಅವರ್ ಯೂತ್. ಈಗ ಅತಿ ಕಿರಿಯ ವಯಸ್ಸು ಅಂತ ಅಂದಾಗ ನಾನು ಒಬ್ಬ ಕಿರಿಯ ವಯಸ್ಸು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಯು ಆರ್ ಲೆಸ್ ದೆನ್ ದಟ್ ಏಜಲ್ಲಿ ಎಷ್ಟು ಅಚೀವ್ ಮಾಡಬೇಕು ಬಿಹೈಂಡ್ ಅವರ್ ಲಿಮಿಟೇಷನ್ ಮಾಡಿದ್ದೀರಿ ಸರ್. ಈ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಆ್ಯಂಡ್ ವಾಟ್ ಈಸ್ ದಟ್ ಸ್ಪೋರ್ಟ್ ಸ್ಟೋರಿ? ಸರ್, ಮೊದಲನೇ ಸ್ಪೋರ್ಟ್ಸ್ಗಿಂತ ಹಿಂದೆ ಇನ್ನೊಂದು ಸಮಾಜ ಸೇವೆ ಹೇಳಕ್ಕೆ ಬಯಸ್ತೀನಿ. ತಂದೆಯವರೊಬ್ಬ ಹೋರಾಟಗಾರರ ಭಾಗದಲ್ಲಿ ನನಗೂ ಹೋರಾಟದ ಬಗ್ಗೆ ಅದು ಕಿಚ್ಚದು. ತಂದೆಯವ್ರು ನೋಡ್ಕೊಂತಾನೆ ಬರ್ತಾ ಇತ್ತು, ನಾನು ಹೋರಾಟ ಮಾಡಬೇಕು ಅನ್ನೋದಿತ್ತು. ಬಟ್ ನಮ್ಮ ತಂದೆಯವ್ರು ಹೇಳ್ತಾ ಇದ್ರು, ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ, ಫಸ್ಟ್ ಶಿಕ್ಷಣ ಪಡಿಬೇಕು, ನಂತರ ಹೋರಾಟ ಮಾಡಬೇಕು. ಶಿಕ್ಷಣ ಪಡೆದ ಹೋರಾಟ ಹಾಗೆ ಹೇಗೆ ಪ್ಲಾನ್ ಮಾಡಿ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ. ಅಂದಮೇಲೆ ತಂದೆಯವ್ರು ಹೇಳಿದ್ರು, ಕಾನೂನು ವಿದ್ಯಾಭ್ಯಾಸ ಪಡೆದು ನೀನು ವಕೀಲನಾಗಿ ಯಾವಾಗ ಕರಿಕೋಟ್ ಆಗ್ತಿ, ಅದಾದ ನಂತರ ಮೇಲೆ ನೀನು ಸಮಾಜ ಸೇವೆಗಿಳಿ, ಹೋರಾಟಕ್ಕಿಳಿ. ಅಲ್ಲಿ ತನಕ ನಾನು ಇದೀನಿ ಅಂದ್ರೂ ಕೂಡ ಬರಬೇಡ ಸಂಘಟನೆಯಲ್ಲಿ ಅಂದಾಗ, ಅವ್ರು ಯಾವುದೇ ಕಾರ್ಯಕ್ರಮ ಹೋರಾಟಗಳು ಮಾಡಬೇಕಾದಾಗ ನಾನು ಜಸ್ಟ್ ಫ್ಲೆಕ್ಸ್ ಹಾಕೋದಕ್ಕೆ, ಆಮೇಲೆ ಬ್ಯಾನರ್ ಕಟ್ಟೋದಕ್ಕೆ, ಆಮೇಲೆ ಬೋರ್ಡ್ ಹಾಕೋದಕ್ಕೆ, ಬಾವುಟಗಳು ಹಿಡಿಯಕ್ಕೆ ಮಾತ್ರ ಹೋಗ್ತಿದ್ದೆ ಹೊರತು ಮೇನ್ ಸ್ಟೇಜಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಯಾಕಂದ್ರೆ ತಂದೆಯವರು ಹೇಳಿದ್ದಷ್ಟೇ, ಶಿಕ್ಷಣ ಆಮೇಲೆ ಉಳಿದಿದ್ದೆಲ್ಲ. ಆಮೇಲೆ 2011ರಲ್ಲಿ ವಕೀಲನಾಗಿದೆ. ನಂತರದಲ್ಲಿ ಅವಾಗ ದಲಿತ ಪಂಥರ ಅನ್ನೋ ಸಂಘಟನೆಯಲ್ಲಿ ಒಂದು ಪದವಿ ಕೊಟ್ಟರು. ಅದಾದ ನಂತರ ಅಲ್ಲಿಂದ ಸಮಾಜ ಸೇವೆ ಹೋರಾಟಗಳು ನಡೆಸ್ಕೊಂತಾನೆ ಬಂದ್ವಿ. ಸರೋಜಿನಿ ಮಹೇಶ್ ವರದಿ ಅನುಷ್ಠಾನಕ್ಕಾಗಿ ಮಾಡಿದ್ವಿ, ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅನ್ನೋದ್ರ ಬಗ್ಗೆ ಮಾಡಿದ್ವಿ, ಮೂಲಭೂತ ಸೌಲಭ್ಯದ ಬಗ್ಗೆ ಮಾಡಿದೆ. ನಂತರ ಅದು ಬೆಳೆಯೋದಕ್ಕೆ ಮತ್ತು ಸಮಾಜ ಸೇವೆ ಮಾಡೋದಕ್ಕೆ ಯಾವ ರಂಗ ಆದ್ರೇನು, ಕರೆಕ್ಟ್, ಜನಸೇವೆ ಮಾಡ್ಬೇಕಷ್ಟೇ. ಸೊ ಅಲ್ಲಿಂದ ಬಂದ ಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ್ಮೇಲೆ ಈ ಸ್ಪೋರ್ಟ್ಸಿಗೆ ಇನ್ವಾಲ್ವ್ ಆಗೋದಕ್ಕೆ ಮುಖ್ಯ ಕಾರಣ ಆರ್ಥಿಕ ಸಮಸ್ಯೆ. ತಂದೆಯವರು ಆ ಟೈಮಲ್ಲಿ ನಾವು ತುಂಬ ಬಡತನ ಇತ್ತು. ನಾನು ಕಾನೂನು ವಿದ್ಯಾಭ್ಯಾಸ ಆದ್ಮೇಲೆ ತಂದೆಯವರು ಒಬ್ಬ ಗುತ್ತಿಗೆದಾರರಾಗಿದ್ರು. ಆಗ ಆರ್ಥಿಕ ಸ್ಥಿತಿ ಚೆನ್ನಾಗಿತ್ತು. ಬಟ್ 2011ರಿಂದ ನಾನು ಇರೋ ಜ್ಞಾನ ಜಾಸ್ತಿ ತಗೋಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕನ್ನೋ ಹಂಬಲ ಇತ್ತಲ್ಲ. ಸೊ ಆಗ ಮನೆಯಲ್ಲಿ ಸ್ವಲ್ಪ ಕುಟುಂಬದಿಂದ ಸ್ವಲ್ಪ ಮನಸ್ತಾಪಗಳಾಯ್ತು. ನಾನು ಬೆಂಗಳೂರಿಗೆ ಹೋಗ್ಬೇಕಂತ ಮನೆಯಿಂದ ಕಳ್ಸಕ್ ರೆಡಿ ಇರಲಿಲ್ಲ. ಅಂಥದ್ದು ಏನಿದೆ, ಏನು ಕಡಿಮೆ ಆಗೈತಿ, ಹೋಗೋದು ಬೇಡ, ಇಲ್ಲೇ ಇರೋ, ಜಮೀನು ನೋಡ್ಕೊಂಡಿರೋ, ನಿನ್ಗೆ ಬೇಜಾರಾಯ್ತು, ಇಲ್ಲ ಸಂಘಟನೆ ಮಾಡಿ, ಇಲ್ಲ ಬೇಜಾರಾಯ್ತು ಅಂದ್ರೆ ಸುಮ್ಮನೆ ಏನು ಮಾಡೋದು ಬೇಡ, ಜಮೀನ್ ಕಡೆ ಓಡಾಡಿ ನೋಡ್ಕೊಂತಿರೋ ಅಂದ್ರು. ಬಟ್ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ನಂದು ಹೆಂಗೆ ಅಂತಂದ್ರೆ, ಈಗ ನನ್ನ ಶ್ರಮದಲ್ಲಿ ನಾನೇ ಇರಬೇಕು. ನಾನು ಯಾವತ್ತಾದ್ರೂ ನಾನು ಬೆನ್ನಿಂದ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಕಾಣಬೇಕು ಹೊರತು ಇನ್ನೊಬ್ಬ ವ್ಯಕ್ತಿ ಕಾಣಬಾರ್ದು. ಸೊ ಹಂಗಾಗಿ ತಂದೆಯಿಂದ ಬೆಳೆದ್ರು, ಇನ್ನೊಬ್ಬರಿಂದ ಬೆಳೆದ್ರು ಅನ್ನೋದು ನನ್ನ ತಲೆಯಲ್ಲಿ ಇರಬಾರ್ದು, ನನ್ನ ಮನಸ್ಸಲ್ಲಿ ಇರಬಾರ್ದು. ಹಾಗಾಗಿ
ಆ ಟೈಮಲ್ಲಿ ಸಪೋರ್ಟ್ ಇಲ್ಲದೆ ಇದ್ದಾಗ ಮನೆಯಿಂದ ಹೊರಗೆ ಬಂದ್ಬಿಟ್ಟೆ ನಾನು. ಹೊರಗೆ ಅಂದ್ರೆಗಿನ ಕೆಲವು ಜ್ಞಾನ ಪಡೆದ್ಮೇಲೆ ಆಮೇಲೆ ಹೋಗೋಣ ತಂದೆ ತಾಯಿ ಎಲ್ಲ ಆಮೇಲೆ ಏನೋ ಆಗುತ್ತೆ ಅನ್ನೋದಕ್ಕೆ ಅದೇ ಮದುವೆಯಾಗಿ ಇನ್ನೂ ಒಂದು 6 ತಿಂಗಳು ವರ್ಷ ಆಗಿತ್ತು. ಆಮೇಲೆ ಮಗಳು ಅದೇ ಹುಟ್ಟಿದ್ಲು, ನನ್ನ ಮಗಳು ಹುಟ್ಟಿದ್ ಒಂದು 3-4 ತಿಂಗಳಿತ್ತು. ಆ ಮಗುನ ಎತ್ಕೊಂಡು ಸೀದಾ ಬಂದೆ ನಾನು. ಬಂದು ಬೆಂಗಳೂರಲ್ಲಿ ಜುಡಿಷಿಯಲ್ ಹೋಟೆಲ್ ಮನೆ ಮಾಡಿದ್ದು. ಬೈಕ್ ಇರಲಿಲ್ಲ, ತಂದೆಯವ್ರನ್ನೆಲ್ಲ ಬಿಟ್ಟಿದ್ದೆ, ಸೇವಿಂಗ್ಸ್ ಏನಿರಲಿಲ್ಲ. ದುಡ್ದಿದ್ದೆಲ್ಲ 500 ರೂಪಾಯಿ ಬಂದ್ರೆ ಹೋಯ್ತು ತಂದೆ ಕೊಟ್ಬಿಡ್ತಿದ್ದೆ, ಇವತ್ತು 500 ಬಂದಿದ್ದೆ ತಗೊಳ್ಳಿ ಅಂತ. ಬಟ್ ಇಲ್ಲಿ ಬಂದಾಗ ಏನೂ ಇರಲಿಲ್ಲ. ಒಂದು 60,000 ರೂಪಾಯಿ ಯಾವುದೋ ಉಳಿದಿದ್ದಿತ್ತು, 60,000 ರೂಪಾಯಿ ತೊಗೊಂಡು ಮನೆ ಬಾಡಿಗೆ ಮಾಡ್ಕೊಂಡಿದ್ದೆ. ಬೈಕ್ ಇರಲಿಲ್ಲ, ಏನಿಲ್ಲ. ಬಟ್ ನನ್ನ ಆಫೀಸು ನನ್ನ ಮನೆ 3 ಕಿಲೋಮೀಟ್ರು. ಅಲ್ಲಿಂದ ಅಲ್ಲಿಗೆ ಬರ್ಬೇಕಿತ್ತು. ಸೀನಿಯರ್ ಫೋನ್ ಮಾಡಿದ ತಕ್ಷಣ ಓಡ್ ಬರ್ಬೇಕಿತ್ತಲ್ಲ, ಟೈಮ್ ರನ್. ಆಮೇಲೆ ಬೆಂಗಳೂರಿಗೆ ಬಂದ್ವಿ, ಸಿಟಿ ಸಿವಿಲ್ ಕೋರ್ಟ್, ಹೈಕೋರ್ಟ್, ಮತ್ತೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಓಡ್ಬೇಕಿತ್ತಲ್ಲ. ಆಟೋ ಹೋದ್ರೆ 50 ರೂಪಾಯಿ ಉಳಿತು ಅಂತಂದ್ರೆ ಮನೇಲಿ ಏನಾದ್ರು ಮಗಳಿಗೆ ಇಲ್ಲ ಮನೆಗೆ ಏನೋ ಒಂದು ಬೇಕಾಗತ್ತಲ್ಲ ರೇಷನ್ಗೆ, ಆ 50 ರೂಪಾಯಿ ಉಳ್ಸೋದಕ್ಕೆ ರನ್ ಮಾಡ್ತಾ ಇದ್ದೆ. ಆ ರನ್ನು ಅದು ಸ್ಟಾರ್ಟ್ ಆಗಿದ್ದು ನಂತರದಲ್ಲಿ ರೆಕಾರ್ಡ್ ಮಾಡೋ ಲೆವೆಲಿಗೆ ಬಂತು ಸರ್. ಆಮೇಲೆ ಒಂದು ಯಾವುದೋ ಮ್ಯಾರಥಾನ್ಗೆ ಹೋದೆ. ನನ್ನ ಇಷ್ಟು ಕೆಪಾಸಿಟಿ ಆದ್ಮೇಲೆ ನಾನು ಯಾಕೆ ಇನ್ನೂ ಮಾಡಬಾರ್ದು? ಆಮೇಲೆ ಜನ ಎಲ್ಲರೂ ಮ್ಯಾರಥಾನ್ ಮಾಡ್ತಾರೆ, ಎಲ್ಲರೂ ಓಡ್ತಾರೆ, ಅದರಲ್ಲಿ ಏನಿಲ್ಲ. ವಿಶಿಷ್ಟವಾಗಿ ಓಡ್ಬೇಕಲ್ಲ, ಏನಾದ್ರು ಒಂದು ಸೇವೆ ಮಾಡ್ಬೇಕು. ಬರೀ ಓಡೋದ್ರಿಂದ ಅಲ್ಲ, ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೇಕಲ್ಲ. ಹಾಗಾಗಿ ಒಂದೊಂದೇ ಸಬ್ಜೆಕ್ಟ್ ಮೇಲೆ ಬೆಂಗಳೂರಲ್ಲಿ 4 ಬಾರಿ 21 ಕಿಲೋಮೀಟರ್ನ ರೀಚ್ ಮಾಡಿದೆ. ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಮಾಡಿದೆ ಸರ್. ಆಮೇಲೆ ಆಂಬುಲೆನ್ಸಿಗೆ ದಾರಿ ಬಿಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಅನ್ನೋದ್ರ ಬಗ್ಗೆ ಮಾಡಿದೆ ಸರ್. ಆಮೇಲೆ ಒಬ್ಬ ಸಂಚಾರದಲ್ಲಿ ಮೊಬೈಲ್ ಬಿಡಿ ಜಾಗೃತಿಯಿಂದ ಮನೆಗೆ ನಡಿ ಅನ್ನೋ ಕಾನ್ಸೆಪ್ಟಲ್ಲಿ ಅದರಲ್ಲಿ ಒಂದು 21 ಕಿಲೋಮೀಟರ್ ಮಾಡಿದೆ. ನಂತರ ಮತದಾನದ ಅವೇರ್ನೆಸ್, ಯಾಕಂದ್ರೆ ಲಾಸ್ಟ್ ಒಂದು ಎಲೆಕ್ಷನ್ ಆಗಿತ್ತು ಸರ್, ಲಾಸ್ಟ್ ಒಂದು 3-4 ಇಯರ್ಸ್ ಹಿಂದೆ. ಯಾವಾಗ ಎಲೆಕ್ಷನ್ ಬಂತು ಅಂತಂದ್ರೆ ವೀಕೆಂಡಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ ಸರ್. ಮೇ ಬಿ ಶುಕ್ರವಾರ ಶನಿವಾರ ಬಂತು. ಎಲೆಕ್ಷನ್ ಆಗಿ ಸ್ವಲ್ಪ ದಿನಕ್ಕೆ ಏನ್ ಬಂತು, ವೋಟಿಂಗ್ ತುಂಬಾ ಕಡಿಮೆ, 45 to 50% ಆಗಿತ್ತು. ಬೈ ಎಲೆಕ್ಷನ್ ನಡೆದಿರ್ಬೋದು. ಯಾವಾಗ ಒಂದಿಷ್ಟು ಜನ 18 ಜನ ಯಾವಾಗ MLA ಇನ್ನೊಂದು ಪಕ್ಷಕ್ಕೆ ಹೋದಾಗ ಆ ಇಶ್ಯೂ ಬಂದಾಗ ಅನ್ಕೊಂಡು 45 to 50% ಆಗಿದ್ದು ಬೆಂಗಳೂರಲ್ಲಿ ಅತಿ ಕಡಿಮೆ ವೋಟ್ ಆಗಿರೋದು. ಸೊ ಅದು ತಲೆ ಬಂತು, ಯಾಕೆ ಜನ ಅದ್ರಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ರಜಾ ಕೊಟ್ಟಿದ್ದಾರೆ ಅವತ್ತಿನ ದಿನ ವಿತ್ ಸ್ಯಾಲ್ರಿ, ನೀವು ಹೋಗಿ ವೋಟ್ ಹಾಕಿ ಅಂತೇಳಿ. ಬಟ್ ಅವರೇ ಬಂದಿರಲಿಲ್ಲ, ಅದು ಬೇಜಾರಾಗೋಯ್ತು. ಅಫಿಷಿಯಲ್ಸ್ ನಮಗೆ ಸಂವಿಧಾನ ಕೊಟ್ಟಾಕನ್ನ ನಾವು ಸರಿಯಾಗಿ ಬಳಕೆ ಮಾಡ್ತಿಲ್ಲ ಅಂತಂದ್ರೆ ಹೇಗೆ ಅನ್ಕೊಂಡು ಅದನ್ನ ಆ ಕಾನ್ಸೆಪ್ಟ್ನ ದೇಶಾದ್ಯಂತ ಅವೇರ್ನೆಸ್ ಮೂಡಿಸ್ಬೇಕನ್ನೋ ಸಲುವಾಗಿ ಡೆಲ್ಲಿಲಿ ಕರ್ನಾಟಕ ಭವನದಿಂದ ಕೆಂಪುಕೋಟೆವರೆಗೆ 28 ಕಿಲೋಮೀಟರ್ ಮ್ಯಾರಥಾನ್ ಮಾಡಿದೆ. ಒಂದ್ ಕೈಯಲ್ಲಿ ಕರ್ನಾಟಕ ಫ್ಲಾಗ್, ಒಂದ್ ಕೈಯಲ್ಲಿ ಇಂಡಿಯಾ ಫ್ಲಾಗ್ ಹಿಡ್ಕೊಂಡು T-ಶರ್ಟ್ಗೆಲ್ಲ ಹಾಕಿದೆ, ಮತದಾನ ಜಾಗೃತಿಗಾಗಿ ಮಾಡ್ದು. ಅದು ಒಳ್ಳೆ ರೆಕಗ್ನೈಸ್ ಆಯ್ತು ಎಲ್ಲ ಕಡೆನೂ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಕರೆಸಿ ಅಪ್ರಿಷಿಯೇಟ್ ಮಾಡಿ ಅಭಿನಂದನೆ ಪತ್ರ ಕೊಟ್ಟು ಹೇಳಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದಿರ ನೀವು ಅಂತೇಳಿ. ಆಮೇಲೆ ಸೆಂಟ್ರಲ್ ಮಿನಿಸ್ಟರ್ಗಳನ್ನು ಕರೆಸಿ ಅಪ್ರಿಷಿಯೇಟ್ ಮಾಡಿದ್ರು. ನಂತರ ಅದಾದ ನಂತರ ಈಗಿನ ಯೂತ್ಸ್ ಏನಾಗಿದೆ, ಹೆಚ್ಚಿನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಇದ್ದಾರೆ. ಜಾಸ್ತಿ ಅವರು ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇರಲಿಲ್ಲ. ಈಗ ಆರ್ಮಿಗೆ ಹೋಗೋರ ಸಂಖ್ಯೆನೂ ಕಡಿಮೆ ಆಗ್ಬಿಟ್ಟಿದೆ ಸರ್. ಆರ್ಮಿಗೆ ಹೋಗೋರು ತುಂಬಾ ಕಡಿಮೆ. ಎಲ್ಲ ಉತ್ತರ ಕರ್ನಾಟಕದವರು, ಕೊಡಗು ಈ ಭಾಗದವರು ಎಲ್ಲೋ ಕೆಲವರು ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಆರ್ಮಿ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ ಯೂತ್ಸ್. ಸುಮ್ಮನೆ ಟೀಕೆ ಟಿಪ್ಪಣಿಗಳು. ಅದಕ್ಕೆ ಏನ್ ಮಾಡಿದೆ, ಈಗಿನ ಯೂತ್ಸ್ ಆರ್ಮಿಗೆ ಸೇರ್ಪಡೆಯಾಗಿ ಅಂತೇಳಿ ಕಾರ್ಗಿಲ್ ಯುದ್ಧದಲ್ಲಿ ಏನು ಮರಣ ಹೊಂದಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸುವ ಅಂಗವಾಗಿ ಯುವಕರೇ ದೇಶ ಸೇವೆಗೆ ಮುಂದಾಗಿ ಸೇನೆ ಸೇರಲು ಮುಂದಾಗಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕಾರ್ಗಿಲ್, ಶ್ರೀನಗರದ ಕಾರ್ಗಿಲ್ ಸಿಟಿಯಿಂದ ಕಾರ್ಗಿಲ್ ವಾರ್ ಮೆಮೋರಿಯಲ್ ತನಕ 41 ಕಿಲೋಮೀಟರ್ ಇಂಡಿಯಾ ಫ್ಲಾಗ್ ಹಿಡ್ಕೊಂಡು ಮ್ಯಾರಥಾನ್ ಮಾಡಿದೆ ಸರ್. ಅದು ಇಡೀ ಇಂಡಿಯಾ ಫುಲ್ ರೆಕಗ್ನೈಸ್ ಆಗೋಯ್ತು. ಸೊ ಅದು ಅವಷ್ಟೆಲ್ಲವೂ ಅಲ್ಲಿ ಆರ್ಥಿಕ ಸಮಸ್ಯೆಯಿಂದ ಸ್ಟಾರ್ಟ್ ಆಗಿದ್ದ ಓಟ ವರ್ಲ್ಡ್ ರೆಕಾರ್ಡ್ ವರೆಗೆ ಬಂದು ತಂದು ನಿಲ್ಲಿಸ್ತು ಸರ್. ಅಲ್ಲ, ಇದು ನಿಜವಾಗ್ಲೂ ನಂಬುವಂತಹ ವಿಚಾರನ? ಈ ರೀತಿ ಒಬ್ಬ ಮನುಷ್ಯ ಹೊಟ್ಟೆ ಊಟ ಉಳ್ಸೋಕ್ಕೋಸ್ಕರ ಅಥವಾ ಹೊಟ್ಟೆಯಲ್ಲಿ ಏನೋ ಒಂದು 50 ರೂಪಾಯಿ ಖರ್ಚಾಗ್ಬಿಡ್ತದಲ್ಲ ಅಂತ ಹೇಳಿ ಸ್ಟಾರ್ಟ್. ಇದು ನಿಜವಾಗ್ಲೂ ಇಲ್ಲಿ ಹೈಕೋರ್ಟಿಂದ ಸಿವಿಲ್ ಕೋರ್ಟ್ವರೆಗೂ ಒಬ್ಬ ಮನುಷ್ಯ ಈ ಥರ ಓಡಾಡ್ತಿದ್ನ, ಇಂಥದ್ದನ್ನು ನಾವು ಗಮನಿಸಿಲ್ವಾ? ಇದು ಇನ್ಸ್ಪಿರೇಷನ್ ಆಗುತ್ತಾ ಮುಂದೆ ಒಂದಿನ? ಇದು ಮುಂದೊಂದಿನ ಇವರು ಸದಸ್ಯರಾಗ್ತಾರ? ಇದನ್ನ ಯಾರು ಇಮ್ಯಾಜಿನೇಷನ್ಗೂ ತಂದಿರಲ್ಲ. 100% ಇಲ್ಲ ಸರ್. ಅವತ್ತಿನ ನನಗೆಲ್ಲ ಇನ್ಸಲ್ಟ್ ಮಾಡಿದವರೆಲ್ಲ ಇವತ್ತು ಬಂದು ಭೇಟಿ ಆಗ್ತಾ ಇದ್ದಾರೆ ನನಗೆ. ಅವತ್ತಿಗೆ ಹೇಳಿದವ್ರು, ನೀನು ಸರಿಯಾದ ಒಳ್ಳೆ ಕ್ವಾಲಿಟಿ ಡ್ರೆಸ್ ಯಾಕೆ ಹೇಳಲ್ಲ ಮರೆಯ, ಎಲ್ಲ ದೊಡ್ಡ ಆಫೀಸರ್ ಜೊತೆಗೆ ಹೋಗ್ತೀಯ, ಫೋಟೋ ತೆಗೆಸ್ಕೊಳ್ತೀಯ, ಬರ್ತ್ಡೇ ಇದ್ದಾಗ ಹೋಗಿ ವಿಶ್ ಮಾಡ್ತೀಯ, ಬಟ್ ಒಳ್ಳೆ ಕ್ವಾಲಿಟಿ ಶರ್ಟ್ ಹಾಕಳ ಅಂತ ಹೇಳ್ತಾ ಇದ್ರು. ಬಟ್ ನನ್ನ ಪರಿಸ್ಥಿತಿ ಹಂಗಿತ್ತಲ್ಲ, ನನ್ನ ಇತಿಮಿತಿ ನಾನು ಇರಬೇಕಿತ್ತು. ಈಗ ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಅಂತಂದ್ರೆ ಅಲ್ಲಿ ಮನೇಲಿ ಏನಾದ್ರು ಒಂದು ಕಡಿಮೆ ಮಾಡಬೇಕು. ಕರೆಕ್ಟ್. ಸೊ ಹಂಗಿರ್ಲಿಲ್ಲ ಸರ್. ಅವತ್ತಿಗೆ ನನಗೆ ಇನ್ಸಲ್ಟ್ ಮಾಡಿದ್ರಲ್ಲಿ ಇಲ್ಲಿ ಬಂದು ಹಾನರ್ ಮಾಡಿ ಹೋಗಿದ್ದಾರೆ. ಬಟ್ ಇಲ್ಲಿವರೆಗೆ ಬರ್ತೀರಂತ ಯಾರಿಗೂ ಗೊತ್ತಿರಲಿಲ್ಲ. ಬಂದ್ಮೇಲೆ ಸಹಜವಾಗಿದ್ದೇ ಇರುತ್ತಲ್ಲ ಸರ್.